ಎಸ್ ವೀಕ್ಷಕರೇ, ಸಿರಾ ತಾಲೂಕಿನ ಓಜ್ಗುಂಟೆ ಗ್ರಾಮದಲ್ಲಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಒಂದು ಬಸವನ ಸಮಾಧಿ ಮಾಡಿರ್ತಾರೆ. ಹಾಗಾದ್ರೆ ಬನ್ನಿ, ಇಲ್ಲಿ ಏನೋ ವಿಶೇಷತೆ ಏನು, ಯಾಕೆ ಇಲ್ಲಿ ಪ್ರತಿ ವರ್ಷ ಇಷ್ಟೊಂದು ಜನ ಸೇರಿ ಒಂದು ಪೂಜೆನ ಸಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲೇ ನನ್ನ ದೇವೋ ಮಗನಾರೇ ವೀರಾನ ಮದಗೊದ ಗೊಡ್ಡಾದ ಕಲೆಬೇರೋ ಮದಗೊದ ಗೊಡ್ಡಾದ ಕಲೆಬೇರೋ ಜುಂಜಪು ನಿನ್ನ ಮೊದಲೇ ಸಲ್ಲಾಗೆ ನನ್ನ ದೇವು. ಇಂದು ಸಿರಾ ತಾಲೂಕು ಕಸ್ಬಾ ಹೋಬಳಿ ಓಜ್ಗುಂಟೆ ಗೊಲ್ಲರಟ್ಟಿಯಲ್ಲಿ ಏನು ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಇದು ಪ್ರತಿ ವರ್ಷ ಯುಗಾದಿ ಹಬ್ಬ ಆದ ದಿನ ಮಾರನೇ ದಿನ ಎಲ್ಲ ಸಿರಾ ತಾಲೂಕಿನ ಕಸ್ಬಾ ಹೋಬಳಿಯ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಲಿಂಗಳ್ಳಿ, ಕೊಟ್ಟ, ಓಜ್ಗುಂಟೆ, ಸಿರಾ, ಇನ್ನು ಅನೇಕ ಆಂಧ್ರ ಪ್ರದೇಶದಿಂದಲೂ ಸಹ ಹಳುವನವರು, ಅಣ್ಣ ತಮ್ಮಂದಿರು ಮತ್ತು ನಮ್ಮ ಕಾಡುಗೊಲ್ಲ ಜನಾಂಗದ ಎಲ್ಲ ಭಕ್ತಾದಿಗಳು ಬಂದು ಸುಮಾರು 10,000ಕ್ಕೂ ಜನ ಹೆಚ್ಚು ಸೇರಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, ಹಾವು ಚೇಳು ಕಂಡರೆ ಅವರು ಹಾವು ಚೇಳನ್ನು ನೋಡಿದರೆ ಈ ದೇವರಿಗೆ ಬಂದು ಭಕ್ತಿ ಸಮರ್ಪಣೆಯಾಗಿ ಹಾವು ಚೇಳನ್ನು ಸಮರ್ಪಿಸುವುದು, ಇಡೀ ಒಂದನ್ನು ಒಯ್ಯುವುದು ಮತ್ತು ಇಲ್ಲಿ ದೀಪೋತ್ಸವ ನಡೆಯುತ್ತದೆ. ಪ್ರತಿ ವರ್ಷ ಹರಕೆದಾರರು ಏನು ಹರಕೆ ಮಾಡ್ಕೊಂಡಿರ್ತಾರೆ, ಮೂಡಿಲ ಮಣೆವು ಅಂತಕ್ಕಂಥ ಒಂದು ಮಣೆವು ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲ ಅಣ್ಣ ತಮ್ಮಂದಿರು ವಿಶೇಷವಾಗಿ ಮಣೆವು ಕಾರ್ಯಕ್ರಮವನ್ನು ಮಾಡ್ತಾರೆ. ಇಲ್ಲಿ ಅನೇಕ ಏನು ಹಳನವರ ಕುಟುಂಬದವರು ಇವತ್ತು ಈ ದೇವರು ಜುಂಜಪ್ಪನ ಹೆಸರಿಡ್ತಾರೆ, ಇಲ್ಲಿಗೆ ಮಂಡೆ ಬಿಡ್ತಾರೆ, ಮಂಡೆ ಕಾರ್ಯಕ್ರಮವು ನಡೀತದೆ. ಈ ರೀತಿ ಅನೇಕ ಸದ್ಭಕ್ತರು ಇಲ್ಲಿ ತನ್ನ ಅಂದ್ಕೊಂಡಂತ ಕೆಲಸ ಕಾರ್ಯಗಳನ್ನು ತೀರುವಳಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ ಮತ್ತು ಅನೇಕ ಜನ ಮಕ್ಕಳಿಲ್ಲದವರಿಗೆ ಮಕ್ಕಳ ಹೊಲ ಕೊಡ್ತಕ್ಕಂಥದ್ದು ಇಲ್ಲಿ ತುಂಬಾ ಪ್ರಸಿದ್ಧಿ. ಮತ್ತು ಅನೇಕ ಜನ ಏನು ಈ ಗಾಳಿ ದೆವ್ವ ಪೀಡಿತ ಪ್ರದೇಶಗಳು ಅಂತ ಬರ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕೊಂಡು, ನನ್ನ ಹೆಸರು ಚಿತ್ತಯ್ಯ, ಈ ದೇವರ ಅರ್ಚಕರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.